ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಈ ವ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ, ನಾನೇನು ಅಷ್ಟು ಪರ್ಫೆಕ್ಟ್ ಅಲ್ಲ ರಂಗೋಲಿಯಲ್ಲಿ, ನಂಗೆ ಗೊತ್ತಿರೋ ಥರ ಡಿಸೈನ್ ಹಾಕ್ತೀನಿ. ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತ ಅಂದ್ಬಿಟ್ಟು, ಬಿಕಾಸ್ 1 ವೀಕಿಂದನೂ ಫುಲ್ ಹುಷಾರಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಹಂಗಾಗಿ ಅವಲಕ್ಕಿ ರೆಡಿ ಮಾಡಿದ್ದೀನಿ. ಅವಲಕ್ಕಿ ತಿನ್ಕೊಂಬಿಟ್ಟು ಒಂದು ಲೋಟ ಟೀ ಕುಡಿಯೋಣ ಅಂತ ಅಂದು ರೆಡಿ ಮಾಡ್ತಾಯಿದ್ದೀನಿ. ಲೈಫಲ್ಲಿ ಎಷ್ಟೇ ಕಷ್ಟ ಇದ್ರೂ ನಾವು ನಮಗೋಸ್ಕರ, ನಮ್ಮವ್ರಿಗೋಸ್ಕರ ಅಂತ ಸ್ಟ್ರಗಲ್ ಮಾಡ್ತೀವಲ್ವ. ಆಗಲೇ ಹೇಳ್ದಂಗೆ ಲೈಫಲ್ಲಿ ಎಷ್ಟೇ ಕಷ್ಟ ಇದ್ದರೂ ನಮ್ಮವ್ರಿಗೋಸ್ಕರ ನಾವು ಮಾಡಲೇಬೇಕಾಗುತ್ತೆ, ನಮಗೋಸ್ಕರ ಮಾಡಲೇಬೇಕಾಗುತ್ತೆ. ಎಷ್ಟೇ ಹುಷಾರಿಲ್ಲ ಅಂದ್ರೂ ಕೆಲವೊಂದು ಕೆಲಸ ನಮಗೆ ತಪ್ಪಲ್ಲ ಅಲ್ವಾ. ಅದೇ ರೀತಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನನ್ನ ಮಗುಂಗೂ ತಿಂಡಿ ತಿನ್ನಿಸಿ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಮಳೆ ಬಂದು ಬಟ್ಟೆನೇ ಒಣಗಲ್ಲ ಗೈಸ್, ಸಾಕಾಗೋಗಿದೆ. ಎಷ್ಟು ಡೈಲಿ ಬಟ್ಟೆ ಒಗಿಬೇಕು, ಬಟ್ಟೆ ಒಣಗಲ್ಲ. ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ಟೆ ಒಗ್ದು ಹಾಕಿ ಮಳೆ. ಈ ಬೆಂಗಳೂರಲ್ಲಿ ಏನು ಮಳೆ ಅಂತ, ಬೆಂಗಳೂರಾ ಏನು ಸಿಟಿ ಅನ್ನೋಂಗೆ ಆಗಿದೆ ಲೈಫು. ಬಟ್ಟೆ ಒಣಗ್ತಾ ಇಲ್ಲ, ಏನಿಲ್ಲ ಗೈಸ್. ಇದು ಹೊಸ್ದಾಗಿ ಹಾಕಿರೋ ಎಳೆ ಬಳ್ಳಿ ನೋಡಿ, ಎಷ್ಟು ಚೆನ್ನಾಗಿ ಚಿಗುರುತ್ತಾ ಇದೆ. ಮನೆಯಲ್ಲಿ ಆಯಿಲ್ದು ಇದಿತ್ತಲ್ಲ, ಡಿಸ್ಪೆನ್ಸರ್ದು ತಂದಿರ್ತೀವಲ್ಲ, ಅದು ಖಾಲಿಯಾಗಿರುತ್ತಲ್ಲ, ಅದರಲ್ಲಿ ಗಿಡ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಚಿಗುರಿದೆ, ಒಂಥರ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು. ಬಟ್ಟೆ ಎಲ್ಲ ಈಗ ಮಡ್ಚಿಡ್ತಾ ಇದ್ದೀನಿ ಗೈಸ್, ಏಕೆಂದರೆ ಈಗ ಮಳೆ ಬಂದುಬಿಟ್ಟು ಬಟ್ಟೆನೇ ಒಣಗ್ತಾ ಇರಲಿಲ್ಲ. ಮಿಷಿನಿಗೆ ಹಾಕಿ ಮಡಚಿಟ್ಟು ಈಗ ಬಟ್ಟೆ ಮಡಚಿಟ್ಟು ಈಗ ಪಾತ್ರೆ ತೊಳೆಯೋ ಕೆಲಸ ಇದೆ. ಪಾತ್ರೆ ತೊಳೆದ್ಬಿಟ್ಟು ಬೆಳಿಗ್ಗೆ ಏನು ತಿಂಡಿ ಮಾಡಿದ್ನಲ್ಲ ಆ ಪಾತ್ರೆಗಳಿದೆ ಎಲ್ಲ ತೊಳೆದಿಟ್ಬಿಟ್ಟು ಬೆಳಗಿನ ಕೆಲಸ ಎಲ್ಲ ಮುಗೀತು. ಈಗ ನಾನು ಲಾಗಿನ್ ಆಗಬೇಕು ಆಫೀಸಿಗೆ, ಅದೊಂದು ಕೆಲಸ ಮಾಡಿಬಿಟ್ರೆ ಈಗ ಆಫ್ಟರ್ನೂನ್ ತನಕ ನನ್ನ ಕೆಲಸ ಎಲ್ಲ ಮುಗ್ದೋಗುತ್ತೆ. ಮತ್ತು ಮೇಡ್ ಬರ್ತಾರೆ ಮನೆ ಕ್ಲೀನ್ ಮಾಡಿ ಅವರು, ಏಕೆಂದರೆ ನಾನು ಬೆಳಗ್ಗೆ ಬರೀ ಕಸ ಹೊಡೆದಿರ್ತೀನಿ. ಕಸ ಹೊಡೆದು ನಾನು ಸ್ನಾನ ಮಾಡಿ ಪೂಜೆ ಮಾಡಿರ್ತೀನಿ. ಸೊ ಮೇಡು ಅವರು 12 o'clock 1 o'clock ಹಂಗೆ ಬರ್ತಾರೆ. ಅವ್ರು ಬಂದುಬಿಟ್ಟು ಈಗ ಬೇರೆ ಕೆಲಸ ಮಾಡಿಕೊಟ್ಟು ಹೋಗ್ತಾರೆ, ಕಸನೆಲ್ಲ ಮಾಡಿಬಿಟ್ಟು ಹೋಗ್ತಾರೆ. ಹೆಂಗಾಗುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಒಂಥರ ಫುಲ್ ಹೆವಿ ಅನಿಸುತ್ತೆ, ಏನು ಕೆಲಸ ಮಾಡೋದಪ್ಪ ಅಂತ ಅಂದ್ಬಿಟ್ಟು. ಏಕೆಂದರೆ ನಾನು ವರ್ಕಿಗೆ ಕೂತ್ಕೋಬೇಕು ಅಂದರೆ ನನ್ನ ಕೆಲಸ ಎಲ್ಲ ಬೇಗ ಮುಗಿಬೇಕು. ಅದು ಯಾವಾಗ ಮುಗಿಯುತ್ತೋ ಅಂತ ಅನಿಸುತ್ತೆ. ಥರ ರೋಬೋಟಿಕ್ ಥರ. ನನ್ನ ಮಗನ ತಿನ್ನಿಸಿ ನಾನು ತಿಂಡಿ ತಿಂದು, ನಮ್ಮ ಹಸ್ಬೆಂಡಿಗೆ ಇವತ್ತು ಲಂಚ್ ಬಾಕ್ಸ್ ಬೇಡ ಅಂತ ಅಂದರು. ಹಾಗಾಗಿ ನನಗೆ ಲಂಚು ಅವ್ರಿಗೆ ಪ್ರಿಪೇರ್ ಮಾಡೋದು ತಪ್ಪು. ಮಧ್ಯಾಹ್ನ ನನ್ನ ಮಗುಗೆ ಒಬ್ಬರಿಗೆ ಪ್ರಿಪೇರ್ ಮಾಡಬೇಕಷ್ಟೆ. ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಷ್ಟೇ ಕೇಳ್ಕೊಳೋದು. ಇದೇ ಅನಿಸುತ್ತಲ್ವಾ ಲೈಫು, ಕೆಲಸ ಮಾಡು ಅಂತ. ಮಕ್ಕಳನ್ನ ಹಿಡ್ಕೊಂಡು ಮನೆ ಕೆಲಸ ಮಾಡೋದು ಫುಲ್ ಕಷ್ಟ. ಹೇಳ್ತಾರೆ ಮಗು ಹಿಡ್ಕೊಂಡಿದೆ ಅವಳೇನು ಹೊರಗೆ ದುಡಿಯೋಕೆ ಹೋಗ್ಬೇಕಂತ. ಹೊರಗೆ ದುಡಿಲಿ ಬಿಡಲಿ, ಮನೆಗೆ ದುಡಿತಾರಲ್ಲ ಅದು ಅವ್ರಿಗಷ್ಟೇ ಗೊತ್ತಿರುತ್ತೆ ಎಷ್ಟು ಕಷ್ಟ ಮಗುನ ನೋಡಿಕೊಂಡು ಮನೆ ಕೆಲಸ ಮಾಡೋದು ಅಂತ. ಹೊರಗೋಗಿ ದುಡಿಯೋರು, ಇವನ್ ನಾನು ಅಷ್ಟೇ. ಈಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನನಗೆ 2 ಕಡೆ ಬ್ಯಾಲೆನ್ಸ್ ಮಾಡೋದು, ಒಂದು ಟೈಮ್ ಟೇಬಲ್ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಆದ್ರೂ ಒಂದೊಂದ್ಸರಿ ರೆಸ್ಟ್ ಇಲ್ದಾಗಿದ್ದಾಗ ಎಷ್ಟು ಸುಸ್ತಾಗುತ್ತೆ. ಯಾರಿಗೇ ಆಗಲಿ ಏನು ಕೆಲಸ ಮಾಡ್ತಾಳೆ ತಗೋ ಅವಳು ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಎಲ್ರಿಗೂ ಅವ್ರವ್ರ ಕೆಲಸ ಅವ್ರವ್ರಿಗೆ ದುಡ್ದು. ಮನೆಗಿದ್ದಾರೆ ಅಂದ ತಕ್ಷಣ ಅವ್ರೇನು ಸುಮ್ಮನೆ ಕೂತಿರಲ್ಲ. ಹೊರಗೋಗಿ ದುಡ್ಕೊಂಡ್ಬಂದು ಮನೆ ಬ್ಯಾಲೆನ್ಸ್ ಮಾಡ್ತಾರೆ ಅಂದಾಗ ಅವರು ಏನು ಸುಮ್ಮನೆ ಇರಲ್ಲ. ಅವ್ರವ್ರ ಕೆಲಸ ಅವ್ರವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ.
ಇವಾಗ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತಿಗೆ ಸ್ನ್ಯಾಕ್ಸ್ ಕೊಡ್ತಾಯಿದ್ದೀನಿ. ಅಂದರೆ ಅವನಿಗೆ ದಾಳಿಂಬೆ ಕೊಟ್ಬಿಟ್ಟು ಆಮೇಲೆ ಆಫ್ಟರ್ನೂನ್ ಲಂಚಿಗೆ ಮೊಸರನ್ನ ಮಾಡಿದ್ದೆ. ಊಟ ಮಾಡಿ ಸಂಜೆ ಟೀ ಜೊತೆ ಬಿಸ್ಕೆಟ್ ತಿಂದ್ಬಿಟ್ಟು ಈವ್ನಿಂಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇನ್ನು ನೈಟ್ ಡಿನ್ನರ್ಗೆ ರೊಟ್ಟಿ ತೊಂಡೆಕಾಯಿ ಪಲ್ಯ. ನಮಸ್ಕಾರ ಸ್ನೇಹಿತರೆ, ಇವತ್ತು ರಾತ್ರಿ ಡಿನ್ನರ್ನ ರೆಡಿ ಮಾಡ್ತಾಯಿದ್ದೀನಿ. ರಾತ್ರಿ ಡಿನ್ನರ್ಗೆ ತೊಂಡೆಕಾಯಿ ಪಲ್ಯ, ಜೋಳದ ರೊಟ್ಟಿ ಮಾಡಬೇಕು ಅಂತ ಇದ್ದೀನಿ. ಅಲ್ಲಿ ಇಟ್ಟು ಸ್ವಲ್ಪ ಕುದಿಯೋಕ್ಕೆ ಇಟ್ಟಿದ್ದೀನಿ, ಕುದೀತಾ ಇದೆ. ಪಲ್ಯ ರೊಟ್ಟಿ ಮಾಡಿಬಿಟ್ಟು ನೈಟ್ ಡಿನ್ನರ್ಗೆ, ಯಾಕೆಂದರೆ ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ, ಮಧ್ಯಾಹ್ನ ಮೊಸರನ್ನ ಮಾಡ್ಕೊಂಡಿದ್ದೆ. ಬಿಕಾಸ್ ಬಾಕ್ಸ್ ಇರಲಿಲ್ಲ ನಮ್ಮ ಹಸ್ಬೆಂಡ್ಗೆ, ಹಂಗಾಗಿ ಈಗ ರೊಟ್ಟಿ ಮಾಡ್ತಾಯಿದ್ದೀನಿ. ನನ್ನ ಮಗ ಇಲ್ಲೇ ಆಟ ಆಡ್ತಾ ಇದ್ದಾನೆ. ತೊಂಡೆಕಾಯಿ ಒಳ್ಳೆ ಪ್ರೋಟೀನ್ ಇರುತ್ತೆ, ಹಾಗಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೋ ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ, ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ರೊಟ್ಟಿ ಮಾಡಬೇಕಾದ್ರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಎಲ್ಲ ವೆಜಿಟೇಬಲ್ಸ್ ನೆಚ್ಕೊಂಡು. ಈಗ ರೊಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೂ ಮುಂಚೆಯಿಂದನೂ ರೊಟ್ಟಿ ಬರ್ತಾ ಇರಲಿಲ್ಲ, ಮದುವೆಯಾಗಿ ಬಂದ ಮೇಲೆ ರೊಟ್ಟಿ ಕಲ್ತಿರೋದು. ಎಲ್ಲ ಅಡುಗೆನೂ ಮಾಡ್ತೀನಿ, ಬಟ್ ರೊಟ್ಟಿ ನನಗೆ ಲಿಟ್ರಲಿ ಬರೋಲ್ಲ. ಹೆಂಗೆ ಅಂದರೆ ನಮ್ಮ ಮನೇಲಿ ಮುದ್ದೆ ಜಾಸ್ತಿ ಮಾಡೋದು, ನಮ್ಮಮ್ಮ ಚೆನ್ನಾಗಿ ರೊಟ್ಟಿ ಹಾಕೋರು. ಸೊ ನನಗೆ ರೊಟ್ಟಿ ಮದುವೆ ಆದಮೇಲೆ ಕಲ್ತಿರೋದು. ಅದು ನನಗೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ. ಈ ಥರ ನಮ್ಮಮ್ಮ ಹೇಳ್ಕೊಟ್ಟಿದ್ದು, ಚೆನ್ನಾಗಿ ಮುದ್ದೆ ಥರ ಮಾಡ್ಕೊಂಡ್ಬಿಟ್ಟು ಮಾಡು ಬರುತ್ತೆ ಚೆನ್ನಾಗಿ ಅಂತ ಅಂದರು. ಹೆಂಗೆ ಅಂದರೆ ಮದುವೆಗಿನ ಮುಂಚೆ ನಾನು ಏನೂ ಅಡುಗೆ ಮಾಡ್ತಾಯಿರಲಿಲ್ಲ, ಬರೋದು ಬಟ್ ಎಲ್ಲೂ ಟ್ರೈ ಮಾಡೋಕ್ಕಂತ ಹೋಗಿಲ್ಲ. ಈ ಥರ ಚೆನ್ನಾಗಿ ನಾದಬೇಕು. ಗೊತ್ತಿಲ್ಲ ಯಾವ್ಯಾವ ಸೈಡ್ ಹೆಂಗೆ ರೊಟ್ಟಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಾನು ಕಲಿತಿರೋದು ಈ ಥರ. ಆಮೇಲೆ ಹಿಟ್ಟು ಹಳೇದಾದರೂ ರೊಟ್ಟಿ ಬರೋಲ್ಲ. ಇದು ಆಲ್ಮೋಸ್ಟ್ 1.5 ಮಂತ್ ಆಯಿತು. ಈ ಸರಿ ಜಾಸ್ತಿ ಜೋಳದ ಹಿಟ್ಟು ಹಾಕ್ಸ್ಕೊಂಬಂದೆ. ನಮಗೆ 2 kg ಹಿಟ್ಟು ಸಾಕು. ಪಲ್ಯ ಬೇಯಕ್ಕಿಟ್ಟಿದ್ದೀನಿ, ತೊಂಡೆಕಾಯಿ ಪಲ್ಯ ರೆಡಿ ಆಗ್ತಾಯಿದೆ. ನಮ್ಮ ಫ್ಯಾಮಿಲಿಗೆ ನಮಗೆ 2 kg ಹಿಟ್ಟು ಬೇಜಾನ್ ಆಯಿತು. ಇದನ್ನು ಚೆನ್ನಾಗಿ ಈ ಥರ ನಾದ್ಕೋಬೇಕು. ನೀವೆಷ್ಟು ನಾದ್ತೀರೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ. ಬಟ್ ಇದು ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಿಕಾಸ್ ಹಿಟ್ಟು ಹಳೇದಾಗಿದೆ. ಐ ವಿಲ್ ಟ್ರೈ. ನಾನು ಮೊದಲೇ ರೊಟ್ಟಿ ಎಡವತ್ತು ನಾನು ಯಾವ ರೀತಿ ಮಾಡ್ತೀನಿ ನೋಡ್ತಾಯಿದ್ದೀನಿ. ಅಂದರೆ ರೊಟ್ಟಿ ಬರೋಲ್ಲ, ಬಿಗಿನರ್ಸ್ ಅಂದು ಮಾಡ್ಬೋದು. ಏನಮ್ಮ ಈ ಕಡೆ ರೊಟ್ಟಿ ಹಂಚ್ಕೊಳ್ಳೋಕೆ ಇಟ್ಟಿದ್ದೀನಿ. ನಮ್ಮ ಮನೇಲಿ ರೊಟ್ಟಿ ಹಂಚಿತ್ತು, ಅದು ಹಾಳಾಗಿದೆ, ಹಂಗಾಗಿ ಚಪಾತಿ ಹಂಚಲ್ಲೇ ರೊಟ್ಟಿ ಬೇಯಿಸ್ತಾ ಇದ್ದೀನಿ. ಶೌರ್ಯ ಈ ಥರ ತಡ್ಕೊತ ಹೋಗ್ಬೇಕು ನಿಧಾನಕ್ಕೆ. ನಮ್ಮ ಮನೆಯಲ್ಲೆಲ್ಲ ತೆಳ್ಳಗೆ ಹಾಕ್ತಾರೆ, ಉದ್ದುತ್ತಾರೆ. ನನಗೆ ಉದ್ದಕ್ಕೆ ಬರಲ್ಲ. ಈ ಥರ ತಡ್ತಾ ಹೋಗ್ತೀನಿ. ನನಗೆ ಎಷ್ಟು ತೆಳ್ಳಗೆ ಬೇಕೋ ಆ ಥರ ಕಟ್ಟಬೇಕು. ಮೇನ್ ಏನು ಅಂತ ಅಂದರೆ ಮುದ್ದೆಯಲ್ಲಿ ಗಂಟಿರಬಾರ್ದು. ಗಂಟಿದ್ರೆ ರೊಟ್ಟಿ ಸರಿಯಾಗಿ ಬರೋಲ್ಲ. ಸೊ ಮುದ್ದೆ ಮಾಡ್ಕೊತೀರಲ್ಲ, ಬಿಗಿನರ್ಸ್ ಏನು ಮಾಡಬೇಕು, ನನಗೆ ತಿಳಿದಿದ್ದ ಮಟ್ಟಿಗೆ ಗಂಟಿಲ್ದಂಗೆ ಮುದ್ದೆ ಕೂಡಿಸ್ಕೋಬೇಕು. ಆ್ಯಸ್ ಇಟ್ ಈಸ್ ಇದೇ ಥರ ರಾಗಿ ಮುದ್ದೆ ಹೆಂಗೆ ಬೇಯಿಸ್ಕೊತಿರೋ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬರುತ್ತೆ. ಹಾಗೆ ಹೇಳ್ದಂಗೆ ನನಗೆ ರೊಟ್ಟಿ ಅಷ್ಟು ನೀಟಾಗಿ ಮಾಡೋಕ್ಕೆ ಬರೋಲ್ಲ. ಕಲಿತಾ ಇದ್ದೀನಿ, ಪರ್ಫೆಕ್ಟ್ ಅಂತೂ ಇಲ್ಲ,
ಆಸ್ ಇಟ್ ಈಸ್. ನೋಡ್ರಿ ಅಲ್ಲಿ ನನ್ನ ಮಗ ಎಷ್ಟು ತರಲೆ ಅಂದರೆ ಏನೂ ಮಾಡೋಕ್ಕೆ ಬಿಡಲ್ಲ. ಬಟ್ ಏನು ಅಂದರೆ ತೆಳ್ಳಗೆ ತಟ್ಕೋಬೋದು. ಶೇಪು ಓಕೆ, ಶೇಪು ಓಕೆ ಬರ್ತಾ ಇದೆ. ಇಲ್ಲಿ ಲಿಟ್ರಲಿ ಒಂದೊಂದು ಸರಿ ಯೋಚನೆ ಮಾಡ್ತೀನಿ, ನಾನು ನಿಜ ರೊಟ್ಟಿ ಮುದ್ದೆ ಮಾಡ್ತೀನಿ, ಬೇರೆದೆಲ್ಲ ಮಾಡ್ತೀನಿ, ಬಟ್ ಏನೇ ಅಂದ್ರೂ ಮನೆ ಟೇಸ್ಟ್ ಬರೋಲ್ಲ. ನಮ್ಮಮ್ಮ ಮಾಡ್ತಾ ಇದ್ದಿದ್ದು ಎಷ್ಟು, ನಮ್ಮಮ್ಮತ್ತು ಫುಲ್ ಇಷ್ಟ ಅಗ್ಲ ರೊಟ್ಟಿ ಹಾಕೋರು, ನನಗೆ ಆ ಥರ ಬರೋದೇ ಇಲ್ಲ. ಬಟ್ ಒಂದು ಲೆವೆಲಿಗೆ ಓಕೆ. ಏನು ಅಂದರೆ ಹಂಚು ಕಾಯಿಸ್ಕೊಳ್ತೀನಿ, ಹಂಚು ಕಾಯಿಸ್ಕೊಂಡು ಈ ಥರ ಫುಲ್ ತೆಳ್ಳಗೆ ತಟ್ಕೊಂಡು ಈ ಥರ ಎತ್ಕೊಂಡ್ಬಿಟ್ಟು ಈ ಥರ ಹಾಕಿ ಒಂದು ಬಟ್ಟೆಯಲ್ಲಿ, ಅಂದರೆ ಒಂದು ಕಾಟನ್ ಕ್ಲಾತ್ ತೊಗೊಂಡ್ಬಿಟ್ಟು ನೀರು ಇದು ಸಪ್ರೇಟಾಗಿ ಇಟ್ಕೊತಾರೆ, ಬಟ್ ಅದರಲ್ಲೇ ಈ ಥರ ನೀರು ಹಚ್ಚಬೇಕು ರೊಟ್ಟಿಗೆ. ನಾನು ಹಚ್ತಾ ಇದ್ದೀನಲ್ಲ, ಈ ಥರ ನೀರು ಹಚ್ಚಬೇಕು. ಈ ಡಯಟ್ ಎಲ್ಲ ಮಾಡೋರಿಗೆ ರೊಟ್ಟಿ ಒಳ್ಳೆ ಫುಡ್ಡು, ಒಳ್ಳೆ ಇದು ಸಿಗುತ್ತೆ. ಬಟ್ ಏನಂದರೆ ಮಾಡೋದು ಕಲ್ತಿರ್ಬೇಕು. ಏನು ಮಾಡಬಾರ್ದಂಗೆ ಶೌರ್ಯ. ಈವನ್ ನಾನು ನನ್ನ ಮಗನಿಗೂ ಏನು ಸಪ್ರೇಟಾಗಿ ಫುಡ್ ಮಾಡಲ್ಲ. ಈಗೇನು ರೊಟ್ಟಿ ಮಾಡ್ತಾ ಇರ್ತೀನಿ ಇದರಲ್ಲೇ ಅವನಿಗೆ ಒಂದು ಮಾಡಿ ತಿನ್ನಿಸ್ತೀನಿ. ಏಕೆಂದರೆ ಮಕ್ಕಳು ನನಗೆ ಗೊತ್ತಿರೋಂಗೆ ನಮ್ಮನೇಲಿ ಹೇಳಿರೋ ಪ್ರಕಾರ ಮನೇಲಿ ಮಾಡಿರೋ ಫುಡ್ ತಿನ್ನಿಸ್ತಾ ಹೋದರೆ ಚೆನ್ನಾಗಿ ತಿಂತಾರೆ ಅಂತ. ಸೊ ನಾನು ಅವನಿಗೆ ಅವನಿಗೆ ಫುಡ್ ಸ್ಟಾರ್ಟ್ ಆದಾಗ ಸ್ವಲ್ಪ ದಿನ ಅಷ್ಟೇ ಸಪ್ರೇಟಾಗಿ ಮಾಡೋದು. ಏನು ಫುಡ್ಡು ಮಾಡಿರ್ತೀನಿ ಮನೇಲಿ ಅದನ್ನು ಹಾಕ್ಕೊಟ್ರೆ ಅವ್ನು ತಿಂತಾನೆ. ಎವ್ರಿ 2 hours ಏನಾದರೂ ಒಂದು ಕೊಡ್ತಾ ಇರ್ತೀನಿ. ಅವನಾಗ ಒಂದು ತಿನ್ನೋದು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ. ಬಟ್ ಇನ್ನು ರೈಸ್ ಎಲ್ಲ ತಿನ್ನೋಕ್ಕೆ ಬರಲ್ಲ. ರೊಟ್ಟಿ ಈ ಥರ ಬೇಯ್ತಾ ಇರುತ್ತೆ ನೋಡಿ, ಉಬ್ಬುತ್ತೆ ರೊಟ್ಟಿ. ಕಾಣ್ತಾ ಇದೆ ನಿಮಗೆ, ಉಬ್ತಾ ಇದೆ ರೊಟ್ಟಿ. ಈ ಥರ ಉಪ್ಪಿಟ್ಟು ಚೆನ್ನಾಗಿ ಬಂದಿದೆ ಅಂತ. ಶೇಪ್ ಬೇಡ, ಬಿಗಿನರ್ಸಿಗೆ ಫಸ್ಟು ನಾವು ರೊಟ್ಟಿ ಮಾಡೋದು ಕಲಿಬೇಕು, ಆಮೇಲೆ ಶೇಪ್ ಮ್ಯಾಟ್ರ್ ಆಗೋದು. ಓಕೆ, ರೊಟ್ಟಿ ಎಲ್ಲ ಮುಗಿಸಿ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಇದು ಇವತ್ತಿನ ನನ್ನ ಡಿನ್ನರ್ ಆಗಿರುತ್ತೆ. ರೊಟ್ಟಿ ಮತ್ತು ಪಲ್ಯ ಹೀಗೆ ಬಂದಿದೆ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಇನ್ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು.